ರಾಜ್ಯದಲ್ಲಿ ಮಳೆ ಕೈಕೊಟ್ಟಿದೆ, ಬರ ಆವರಿಸಿದೆ, ರೈತಾಪಿ ವರ್ಗ ಅತಂತ್ರವಾಗಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ 4.5 ಟಿಎಂಸಿ ನೀರು ಬಿಡಬೇಕಾದಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಡಬ್ಲ್ಯೂಎಂಎನಲ್ಲಿ ಚರ್ಚೆ ಆಗುತ್ತೆ. ಈ ಹಿಂದಿನ ಶಿಫಾರಸ್ಸಿಗೆ ಬ್ರೇಕ್ ಹಾಕಲಾಗುತ್ತಾ ಇವತ್ತಿನ ಸಭೆಯಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸದ್ಯದ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದಕ್ಕಾಗಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಕಾವೇರಿ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮೀಟಿಂಗ್ ಇದೆ. ಸದ್ಯದ ಕರ್ನಾಟಕದ ಪರಿಸ್ಥಿತಿ, ಜಲಾಶಯಗಳ ಪರಿಸ್ಥಿತಿ, ಮಳೆಯ ಪರಿಸ್ಥಿತಿಯನ್ನ ಗೌರವ್ ಗುಪ್ತಾ ಅವರು ಬಿಚ್ಚಿಡ್ತಾರೆ, ಪ್ರಸ್ತುತಪಡಿಸ್ತಾರೆ. ಈ ಗ್ರೌಂಡ್ ರಿಯಾಲಿಟಿಗೆ ಸಿಡಬ್ಲ್ಯೂಎಂಎ ಅಸ್ತು ಅನ್ನುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬೇಡ ಸದ್ಯಕ್ಕೆ ನೀರು ಹರಿಸೋದು ಅನ್ನುವಂತಹ ಸೂಚನೆಯನ್ನು ಕೊಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಟ್ ಹಿಂದಿನ ಬೆಳವಣಿಗೆಗಳನ್ನು ಗಮನಿಸಿದರೆ CWRC ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿತ್ತು. ಹಾಗಾಗಿ ಇವತ್ತೊಂದು ಸ್ವಲ್ಪ ಆ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯದ ವಾದ ಮಾನ್ಯವನ್ನು ಮಾಡುತ್ತಾ ಸಿಡಬ್ಲ್ಯೂಎಂಎ ಅನ್ನೋದು ಈಗಿರುವಂತಹ ಪ್ರಶ್ನೆ. CWRC ಶಿಫಾರಸ್ಸಿಗೆ ತಡೆ ಸಿಕ್ಕಿದ್ದೇ ಆದರೆ ಕನ್ನಡಿಗರು ಯಾವ ರೀತಿ ಹೋರಾಟವನ್ನು ಕೂಡ ಮಾಡಲ್ಲ. ಒಂದು ವೇಳೆ ವ್ಯತಿರಿಕ್ತ ಆದೇಶ ಬಂದಿದ್ದೇ ಆದರೆ ಸರ್ಕಾರ ಮುಂದೆ ಏನು ಮಾಡಬಹುದು, ಹೋರಾಟಗಾರರು ಏನು ಮಾಡಬಹುದು, ಅನ್ನದಾತರು ಏನು ಮಾಡಬಹುದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸರ್ಕಾರದ ಮುಂದೆ ಹಲವು ಆಪ್ಷನ್ಸ್ಗಳಿದ್ದಾವೆ. ಒಂದು, ಸರ್ವಪಕ್ಷದ ಸಭೆಯನ್ನು ನಡೆಸಿ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ತೀರ್ಮಾನ ಆಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹದಕ್ಕೂ ಕೂಡ ಅವಕಾಶ ಇದೆ. ಕಾನೂನು ಸಮರವನ್ನು ಕೂಡ ನಡೆಸೋದಕ್ಕೆ ಅವಕಾಶ ಇದೆ. ಬಟ್ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು, ಅನ್ನದಾತರು ರಕ್ತವನ್ನಾದರೂ ಕೊಡ್ತೀವಿ, ನೀರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಹನಿ ನೀರು ತಮಿಳುನಾಡಿಗೆ ಹರಿದಿದ್ದೇ ಆದರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ ಅನ್ನೋದು ಇವತ್ತಿರುವಂತಹ ಪ್ರಶ್ನೆ ಮತ್ತು ಕುತೂಹಲ. ಅವ್ರ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡ್ರನ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಡೆಡ್ ಸ್ಟೋರೇಜ್ ಬಿಟ್ಟರೆ 46 TMC ಇದೆ. ಮತ್ತು ನಮಗೆ ಪ್ರತಿ ತಿಂಗಳು 3.5 TMC ನೀರು ಬೇಕಾಗುತ್ತೆ. ಸುಮಾರು 12 ಜಿಲ್ಲೆಗಳೆಲ್ಲ 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ.